ನಮಸ್ಕಾರ. ಅಧ್ಯಾಯ 19. ಗುರು ಶಿಷ್ಯರು. ಶ್ರೀ ರಾಮಕೃಷ್ಣರ ಬಳಿಗೆ ದೈವ ನಿಯಾಮಕದಂತೆ ಗುರುಗಳು ಬಂದರು. ಅವರ ಸಾಧನಾ ಜೀವನದಲ್ಲಿ ಸಹಾಯ ಮಾಡಿದರು. ಅವರ ಆಧ್ಯಾತ್ಮಿಕ ಕುಸುಮ ವಿಕಾಸವಾಗುವುದಕ್ಕೆ ನೆರವಾದರು. ಇದರಿಂದ ಶ್ರೀ ರಾಮಕೃಷ್ಣರಿಗೆ ಮಾತ್ರ ಪ್ರಯೋಜನವಾಯಿತೆಂದಲ್ಲ, ಇವರ ಬೆಳಕಿನಲ್ಲಿ ಇವರ ಗುರುಗಳೇ ಅನೇಕ ವೇಳೆ ತಾವು ಹೆಚ್ಚನ್ನು ಕಲಿತುಕೊಳ್ಳುತ್ತಿದ್ದರು. ಗುರುಗಳಾಗಿ ಶ್ರೀ ರಾಮಕೃಷ್ಣರ ಬಳಿಗೆ ಬಂದವರು ಹೋಗುವಾಗ ಶಿಷ್ಯರಾಗಿ ಹೋಗುವುದನ್ನು ನೋಡುತ್ತೇವೆ. ತೋತಾಪುರಿ ಎಂಬುವನು ಪಂಜಾಬ್ ದೇಶದವನು. ಆತ ತಾನು ಸಣ್ಣ ಹುಡುಗನಾಗಿರುವಾಗಲೇ ಮನೆ ಬಿಟ್ಟು ಸನ್ಯಾಸಿಯಾಗಲು ಹೋಗಿದ್ದ. ಲುಧಿಯಾನದಲ್ಲಿರುವ ದೊಡ್ಡ ಸನ್ಯಾಸಿಗಳು ಇರುವ ಮಠದ ಮುಖ್ಯಸ್ಥರು ಇವನಿಗೆ ಸನ್ಯಾಸ ದೀಕ್ಷೆಯನ್ನು ಕೊಟ್ಟರು. ಈ ಗುಂಪಿನ ಸನ್ಯಾಸಿಗಳು ತಪಸ್ಸು ಮತ್ತು ತ್ಯಾಗಕ್ಕೆ ಹೆಸರುವಾಸಿಯಾದವರು. ದೊಡ್ಡ ಮಠದ ಮುಖ್ಯಸ್ಥರು ಕಾಲವಾದ ಮೇಲೆ ತೋತಾಪುರಿ ಅದಕ್ಕೆ ಒಡೆಯನಾಗುವನು. ಈತ ಅಜಾನುಬಾಹು, ಒಳ್ಳೆಯ ಆರೋಗ್ಯ, ಬಲವಾದ ಮೈಕಟ್ಟು ಅವನಿಗೆ ಇದ್ದವು. ಅವನು ಯಾವಾಗಲೂ ಬಯಲಿನಲ್ಲಿ ಬಹಳ ದಿನ ಬೆಳೆದವನು. ಈತ ಸಾಕ್ಷಾತ್ಕಾರವನ್ನು ಪಡೆದವನಾದರೂ ದಿನದಲ್ಲಿ ಬಹಳ ಕಾಲವನ್ನು ಧ್ಯಾನದಲ್ಲಿ ಕಳೆಯುತ್ತಿದ್ದ. ಆ ಗುಂಪಿಗೆ ಸೇರಿದ ಸನ್ಯಾಸಿಗಳು ಬೆಂಕಿಯನ್ನು ಪೂಜಿಸುವರು. ಅವನು ಎಲ್ಲಿದ್ದರೂ ಒಂದು ದೂನಿಯನ್ನು ಮಾಡಿ ಅದರ ಮುಂದೆ ಕುಳಿತುಕೊಂಡು ಧ್ಯಾನ ಮಾಡುತ್ತಿದ್ದನು. ರಾತ್ರಿಯ ಹೊತ್ತು ಇತರರೆಲ್ಲ ಮಲಗಿದ್ದಾಗ ತೋತಾಪುರಿ ಬೆಂಕಿಗೆ ಸೌದೆ ಹಾಕಿ ಅದನ್ನು ದೊಡ್ಡದು ಮಾಡಿ ಅದರ ಮುಂದೆ ಧ್ಯಾನಕ್ಕೆ ಕುಳಿತುಕೊಳ್ಳುತ್ತಿದ್ದನು. ಹಗಲಿನಲ್ಲಿಯೂ ಅವನು ಬಹಳ ಕಾಲ ಧ್ಯಾನ ಮಾಡುತ್ತಿದ್ದ. ಅನೇಕರಿಗೆ ಇದು ಗೊತ್ತಾಗುತ್ತಿರಲಿಲ್ಲ. ರಾತ್ರಿ ಹೊತ್ತು ಜನ ಮಲಗಿಕೊಂಡಿರುತ್ತಿದ್ದರು. ಬೆಳಿಗ್ಗೆ ತೋತಾಪುರಿ ತನ್ನ ಹೋಮ ಕುಂಡದ ಮುಂದೆ ಮೈಗೆ ಬೂದಿ ಬಳಿದುಕೊಂಡು ನೋಡುವವರಿಗೆ ನಿದ್ದೆ ಮಾಡುವಂತೆ ಕಾಣುತ್ತಿದ್ದ. ಆದರೆ ಈತ ನಿಜವಾಗಿ ಈ ಸಮಯದಲ್ಲಿ ಧ್ಯಾನ ಮಾಡುತ್ತಿದ್ದ. ತೋತಾಪುರಿ ಹತ್ತಿರ ಇದ್ದ ಸಾಮಾನುಗಳು ಬಹಳ ಕಡಿಮೆ. ಒಂದು ಕಮಂಡಲು, ಬೆಂಕಿಯನ್ನು ಹಿಡಿದುಕೊಳ್ಳುವುದಕ್ಕೆ ಒಂದು ಇಕ್ಕಳ, ಕುಳಿತುಕೊಳ್ಳುವುದಕ್ಕೆ ಒಂದು ಆಸನ ಮತ್ತು ಒಂದು ದೊಡ್ಡ ಬಟ್ಟೆಯಿಂದ ದೇಹವನ್ನು ಮುಚ್ಚಿಕೊಳ್ಳುತ್ತಿದ್ದ. ಶ್ರೀರಾಮಕೃಷ್ಣರು ಆತನನ್ನು ನಿರ್ವಿಕಲ್ಪ ಸಮಾಧಿಯನ್ನು ಪಡೆದವನಾಗಿದ್ದರು. ಏತಕ್ಕೆ ಇನ್ನೂ ಧ್ಯಾನ ಮಾಡುತ್ತಿರುವೆ ಎಂದು ಕೇಳಿದರು. ಆಗ ಆತ ತನ್ನ ಹತ್ತಿರ ಇದ್ದ ಲೋಹದ ಕಮಂಡಲವನ್ನು ತೋರಿಸಿ, ನೋಡು, ಇದು ಹೇಗೆ ಹೊಳೆಯುತ್ತಿದೆ. ಇದನ್ನು ಪ್ರತಿದಿನ ತೊಳೆಯುವುದರಿಂದ ಹೀಗೆ ಹೊಳೆಯುತ್ತಿದೆ. ಒಂದು ದಿನ ಅದನ್ನು ತೊಳೆಯದೆ ಹೋದರೆ ಅದು ಕಿಲುಬು ಕಟ್ಟುವುದು ಎಂದನು. ಶ್ರೀರಾಮಕೃಷ್ಣರು ಈ ಮಾತನ್ನು ಕೇಳಿದರು. ಅದು ಚೆನ್ನಾದ ವಿವರಣೆಯೇನೋ ಆಗಿತ್ತು. ಆದರೆ ಒಂದು ವಸ್ತು ಸ್ಪರ್ಶ ಶಿಲೆಗೆ ತಾಕಿ ಚಿನ್ನವಾದ ಮೇಲೆ ಅದನ್ನು ಪ್ರತಿದಿನವೂ ತೊಳೆಯಬೇಕಾದ ಅಗತ್ಯವೇನಿದೆ ಎಂದು ಕೇಳಿದರು. ಅದಕ್ಕೆ ತೋತಾಪುರಿಗೆ ಉತ್ತರ ಕೊಡಲು ಆಗಲಿಲ್ಲ. ಆದರೆ ತೋತಾಪುರಿಯ ವಿವರಣೆಯನ್ನು ಶ್ರೀರಾಮಕೃಷ್ಣರು ಮೆಚ್ಚಿದರು. ಸಾಧನಾವಸ್ಥೆಯಲ್ಲಿ ಹಾಗೆ ಬಿಡದೆ ಪ್ರತಿದಿನ ಧ್ಯಾನ ಮಾಡುವುದು ಒಳ್ಳೆಯ ಅಭ್ಯಾಸ. ಯಾರು ಈ ಅಭ್ಯಾಸದಿಂದ ಗುರಿಯನ್ನು ಸೇರುತ್ತಾರೋ ಅನಂತರವೂ ಈ ಅಭ್ಯಾಸ ಅವರನ್ನು ಬಿಡುವುದಿಲ್ಲ. ಏಕೆಂದರೆ ಇದು ಅವರ ಸ್ವಭಾವವಾಗಿ ಹೋಗುತ್ತದೆ. ಒಬ್ಬ ಸಂಗೀತಗಾರ ಪ್ರತಿದಿನ ಹಲವು ಗಂಟೆಗಳನ್ನು ಅಭ್ಯಾಸದಲ್ಲಿ ಕಳೆಯುತ್ತಾನೆ. ಅದರಲ್ಲಿ ಸಿದ್ಧಿಯಾದ ಮೇಲೂ ಅಭ್ಯಾಸವನ್ನು ಬಿಡುವುದಿಲ್ಲ. ಅದನ್ನು ಮಾಡುತ್ತಲೇ ಇರುತ್ತಾನೆ. ಈಗ ಅದು ಸ್ವಭಾವವಾಗಿ ಹೋಗಿದೆ. ತೋತಾಪುರಿ ತಾನು ಸಣ್ಣವನಾಗಿರುವಾಗಲೇ ತನ್ನ ಗುರುಗಳಿಂದ ವೇದಾಂತಾದಿ ಶಾಸ್ತ್ರಗಳನ್ನು ಕಲಿತಿದ್ದ. ಅವರಿದ್ದ ಮಠದಲ್ಲಿ ಸಾಧುಗಳನ್ನು ಧ್ಯಾನ ಜೀವನಕ್ಕೆ ಚೆನ್ನಾಗಿ ಅಣಿ ಮಾಡುತ್ತಿದ್ದರು. ತೋತಾಪುರಿ ಇದ್ದ ಮಠದಲ್ಲಿ 700 ಜನ ಸಾಧುಗಳು ಇದ್ದರು. ಹೊಸದಾಗಿ ಬಂದವರು ಮೃದುವಾದ ಆಸನದ ಮೇಲೆ ಕುಳಿತುಕೊಂಡು ಧ್ಯಾನ ಮಾಡಬೇಕಾಗಿತ್ತು. ಏಕೆಂದರೆ ಆಸನ ಗಟ್ಟಿಯಾಗಿದ್ದರೆ ಅಲ್ಲಿ ಬಹಳ ಕಾಲ ಕುಳಿತುಕೊಳ್ಳುವುದಕ್ಕೆ ಆಗುತ್ತಿರಲಿಲ್ಲ. ಅವರು ಧ್ಯಾನ ಜೀವನದಲ್ಲಿ ಮುಂದುವರಿದು ಹೋದಂತೆ ಅವರು ಕುಳಿತುಕೊಳ್ಳುತ್ತಿದ್ದ ಆಸನವು ತೆಳ್ಳಗಾಗುತ್ತಾ ಬರುತ್ತಿತ್ತು. ಕೊನೆಗೆ ಒಂದು ಕಂಬಳಿಯ ಚೂರೋ ಅಥವಾ ಬರೀ ನೆಲದ ಮೇಲೆ ಬಹಳ ಕಾಲ ಧ್ಯಾನ ಮಾಡುವ ಸ್ಥಿತಿಗೆ ಬರುತ್ತಿದ್ದರು. ಆಹಾರಾದಿಗಳಲ್ಲಿ ಕೂಡ ಹಾಗೆಯೇ ತರಬೇತನ್ನು ಕೊಡುತ್ತಿದ್ದರು. ಮುಂಚೆ ಕಾಲಕ್ಕೆ ಚೆನ್ನಾದ ಆಹಾರ, ಅನಂತರ ಸಾಧಕ ಒಂದು ಸ್ಥಳವನ್ನು ಬಿಟ್ಟು ಪರಿವ್ರಾಜಕನಾಗಿ ಅಲಿಯುವಾಗ ಯಾವ ಕಾಲದಲ್ಲಿ ಏನು ಸಿಕ್ಕಿದರೆ ಅದನ್ನು ತೆಗೆದುಕೊಳ್ಳುವ ಸ್ಥಿತಿಗೆ ಬರಬೇಕು. ಅವರು ಪರಿವ್ರಾಜಕರಾಗಿ ಅಲಿಯುವಾಗ ಒಬ್ಬೊಬ್ಬರೇ ಇರುತ್ತಿದ್ದರು. ಮಠಾಧಿಪತಿಯ ಸ್ಥಾನ ಯಾವಾಗ ಖಾಲಿಯಾಗುವುದೋ ಆಗ ಅವರು ತಮ್ಮಲ್ಲಿ ಒಬ್ಬರನ್ನು ಆರಿಸುತ್ತಿದ್ದರು. ಯಾರ ತಪಸ್ಸು, ಪಾಂಡಿತ್ಯ, ಚಾರಿತ್ರ್ಯ ಇವುಗಳಲ್ಲಿ ಎಲ್ಲರಿಗಿಂತ ಮೇಲಾಗಿದ್ದರೋ ಅಂತಹವರನ್ನೇ ಆರಿಸುತ್ತಿದ್ದರು.
ಏಕೆಂದರೆ ಆ ದೊಡ್ಡ ಮಠಕ್ಕೆ ಬೇಕಾದಷ್ಟು ಆಸ್ತಿ ಇತ್ತು. ಅದನ್ನು ಯೋಗ್ಯ ರೀತಿ ಲೋಕ ಕಲ್ಯಾಣ ಮತ್ತು ಆತ್ಮ ಕಲ್ಯಾಣವಾಗುವ ರೀತಿ ಉಪಯೋಗಿಸಬೇಕಾಗಿತ್ತು. ತೋತಾಪುರಿ ಹೀಗೆ 700 ಸನ್ಯಾಸಿಗಳಿರುವ ಮಠದಿಂದ ಆಯ್ದು ಬಂದವನು. ಅವನಲ್ಲಿ ಒಳ್ಳೆಯ ಸಂಸ್ಕಾರಗಳು ಹುಟ್ಟಿದಂದಿನಿಂದಲೂ ಇದ್ದವು. ರುಜುತ್ವ, ಸರಳತೆ, ಗುರುಭಕ್ತಿ ಇವುಗಳೆಲ್ಲ ಇದ್ದವು. ಇವುಗಳ ಸಹಾಯದಿಂದ ಅವನು ಸಾಧನೆ ಮಾಡಿ ನಿರ್ವಿಕಲ್ಪ ಸಮಾಧಿಯನ್ನು ಪಡೆದಿದ್ದನು. ಈತನಿಗೆ ಚಿತ್ತ ಚಾಂಚಲ್ಯವೆಂಬುದು ಸಾಧಾರಣ ಮನುಷ್ಯರಿಗೆ ಇದ್ದಂತೆ ತೋರುವುದಿಲ್ಲ. ಅದ್ಭುತವಾದ ಇಚ್ಛಾಶಕ್ತಿ ಇತ್ತು. ತಾನು ಏನು ಸಂಕಲ್ಪ ಮಾಡಿದರೆ ಅದನ್ನು ನೆರವೇರಿಸಿಕೊಳ್ಳುವ ಪುರುಷಕಾರವಿತ್ತು. ಅವನು ಹುಟ್ಟು ವೇದಾಂತಿ, ತರಬೇತಿನಿಂದ ದೊಡ್ಡ ಅದ್ವೈತಿ. ತನ್ನಲ್ಲಿಯೇ ಎಲ್ಲ ಶಕ್ತಿಗಳು ಸೂಕ್ತವಾಗಿವೆ ಎಂಬುದನ್ನು ನಂಬಿದನು. ಅದರಂತೆಯೇ ಸಾಧನೆ ಮಾಡಿ ಸಿದ್ಧಿಯನ್ನು ಪಡೆದಿದ್ದನು. ಅವನು ತನ್ನ ಇಚ್ಛೆಯಂತೆ ಈ ಪ್ರಪಂಚದಲ್ಲಿ ಎಲ್ಲ ಆಗುವುದು, ತನ್ನನ್ನು ಮೀರಿದ ಶಕ್ತಿ ಯಾವುದೋ ಈ ಪ್ರಪಂಚವನ್ನು ಆಳುತ್ತಿದೆ ಎಂಬುದು ನಂಬುವವನಲ್ಲ. ಆದರೆ ಶ್ರೀರಾಮಕೃಷ್ಣರು ಅವನಿಗೆ ತೋರಿಸಿಕೊಟ್ಟರು. ಈ ವ್ಯವಹಾರ ಪ್ರಪಂಚದಲ್ಲಿ ಎಲ್ಲಿಯವರೆಗೆ ತಮಗೆ ಒಂದು ಜೀವ ಬುದ್ಧಿ ಇದೆಯೋ ಅಲ್ಲಿಯವರೆಗೆ ಒಂದು ಮತ್ತು ಅದನ್ನು ಆಳುವ ಒಬ್ಬ ದೇವರು ಈ ಜಗತ್ತಿನಷ್ಟೇ ಸತ್ಯ, ಜೀವಿಯಷ್ಟೇ ಸತ್ಯ. ಇವನನ್ನೇ ನಾವು ಈಶ್ವರನೆನ್ನುವುದು. ಇವನನ್ನೇ ಶ್ರೀರಾಮಕೃಷ್ಣರು ಕಾಳಿ ಎಂದು ಕರೆಯುತ್ತಿದ್ದರು. ಒಬ್ಬ ನಿರ್ವಿಕಲ್ಪ ಸಮಾಧಿಗೆ ಹೋದಾಗ ಬ್ರಹ್ಮದಲ್ಲಿ ಒಂದಾಗಬಹುದು, ಆದರೆ ಅವನು ಈಶ್ವರ ಅಥವಾ ಕಾಳಿಯಾಗಲಾರ. ನಾಟಕದ ಹೊರಗೆ ಯಾರು ಯಾರನ್ನು ಗೌರವಿಸದೇ ಇದ್ದರೂ ನಾಟಕ ಆಡುತ್ತಿರುವಾಗ ರಾಜ ರಾಜನೇ, ಉಳಿಗದವನು ಉಳಿಗದವನೇ. ಇಲ್ಲಿ ಉಳಿಗದವನು ರಾಜನಾಗಲಾರ. ಮಾನವ ಕೋಟಿಯ ದೃಷ್ಟಿಯಿಂದ ನೋಡಿದಾಗ ಎಲ್ಲರೂ ಒಂದೇ ನಿಜ. ಆದರೆ ವ್ಯಾವಹಾರಿಕ ದೃಷ್ಟಿಯಿಂದ ನೋಡಿದಾಗ ಒಬ್ಬನ ಯೋಗ್ಯತೆ ಮತ್ತೊಬ್ಬನಿಗೆ ಬರಲಾರದು. ತೋತಾಪುರಿ ಹುಟ್ಟು ಜ್ಞಾನಿ. ಅವನಿಗೆ ಭಕ್ತಿಯ ಅವಶ್ಯಕತೆ ಇರಲಿಲ್ಲ. ದೇವರನ್ನು ಪ್ರಾರ್ಥಿಸುವುದು, ಪ್ರೀತಿಸುವುದು, ಸೇವಿಸುವುದು ಇವುಗಳು ಮನಸ್ಸನ್ನು ಶುದ್ಧ ಮಾಡಿ ಏಕಾಗ್ರತೆಯನ್ನು ಕೊಡಬಲ್ಲವು ಎಂಬುದನ್ನು ನಂಬುವವನಲ್ಲ. ಭಾವ ಪ್ರದರ್ಶನವನ್ನು ಅವನು ಮೆಚ್ಚುತ್ತಿರಲಿಲ್ಲ. ಭಕ್ತಿ ಮುಕ್ತಿಗೆ ಒಯ್ಯಬಲ್ಲದು, ಭಕ್ತಿಯಿಂದ ಜ್ಞಾನವು ಲಭಿಸುತ್ತದೆ ಎಂಬುದನ್ನು ಅವನು ಒಪ್ಪುತ್ತಿರಲಿಲ್ಲ. ಭಕ್ತಿ ಮೂಢರಿಗೆ, ಅಜ್ಞಾನಿಗಳಿಗೆ ಕೊಟ್ಟಿರುವ ರಿಯಾಯಿತಿ ಎಂದು ಮಾತ್ರ ಭಾವಿಸಿದ್ದ. ಸ್ವಲ್ಪ ಜ್ಞಾನ ಬಂತು ಎಂದರೆ ಈ ಭಕ್ತಿಯೆಲ್ಲ ಎಗರಿ ಹೋಗುವುದು. ಎರಡು ಏಕಕಾಲದಲ್ಲಿ ಒಂದು ಕಡೆ ಇರುವುದಕ್ಕೆ ಸಾಧ್ಯವೇ ಇರಲಿಲ್ಲ ಇವನ ಪಾಲಿಗೆ. ಶ್ರೀರಾಮಕೃಷ್ಣರು ತೋತಾಪುರಿಯಿಂದ ದೀಕ್ಷಿತರಾಗಿ ನಿರ್ವಿಕಲ್ಪ ಸಮಾಧಿಯನ್ನು ಅನುಭವಿಸಿದ ಮೇಲೂ ತಮಗೆ ಒಂದು ಬೇರೆ ವ್ಯಕ್ತಿತ್ವ ಇದೆ ಎಂಬ ಭಾವನೆ ಇರುವವರೆಗೆ ಒಬ್ಬ ಪರಮೇಶ್ವರನನ್ನು ಪ್ರೀತಿಸುತ್ತಿದ್ದರು. ಅವರಿಗೆ ಜ್ಞಾನ ಬಂದು ಭಕ್ತಿಯನ್ನು ಓಡಿಸಲಿಲ್ಲ. ಜ್ಞಾನದ ಪಾಡಿಗೆ ಜ್ಞಾನವಿತ್ತು, ಭಕ್ತಿಯ ಪಾಡಿಗೆ ಭಕ್ತಿ ಇತ್ತು. ಇವು ಎಣ್ಣೆ ಸೀಗೆಕಾಯಿ ಆಗಿರಲಿಲ್ಲ. ಒಂದು ಮತ್ತೊಂದನ್ನು ಪೋಷಿಸುತ್ತಿತ್ತೇ ಹೊರತು ಒಂದು ಮತ್ತೊಂದನ್ನು ಓಡಿಸುತ್ತಿರಲಿಲ್ಲ. ಒಮ್ಮೆ ಶ್ರೀರಾಮಕೃಷ್ಣರು ಭಗವಂತನ ಹಲವು ನಾಮಗಳನ್ನು ಭಕ್ತಿಯಿಂದ ಹೇಳಿಕೊಂಡು ಚಪ್ಪಾಳೆ ತಟ್ಟುತ್ತಿದ್ದರು. ತೋತಾಪುರಿ ಇದನ್ನು ನೋಡಿದ. ಹಾಸ್ಯವಾಗಿ, ಇದೇನು ಚಪಾತಿ ತಟ್ಟುತ್ತಿರುವೆಯಾ ಕೈಯಿಂದ ಎಂದ. ಅದಕ್ಕೆ ಶ್ರೀರಾಮಕೃಷ್ಣರು, ನಾನು ದೇವರ ಹೆಸರನ್ನು ಹೇಳಿಕೊಂಡು ತಾಳ ಹಾಕುತ್ತಿದ್ದರೆ ಚಪಾತಿ ತಟ್ಟುತ್ತಿದ್ದೀಯಾ ಎಂದು ಹಾಸ್ಯ ಮಾಡುತ್ತೀಯಲ್ಲ ಎಂದರು. ತೋತಾಪುರಿ, ಹಿಂದಿನ ದ್ವೈತದ ಅಭ್ಯಾಸ ಇವರಿಗೆ ಇನ್ನೂ ಬಿಟ್ಟಿಲ್ಲ. ಅದ್ವೈತದ ಬೋಧನೆ ಚೆನ್ನಾಗಿ ಬೇರು ಬಿಟ್ಟರೆ ಈ ಹುಚ್ಚಾಟವೆಲ್ಲ ಹೋಗುವುದು ಎಂದು ಭಾವಿಸಿದ. ಒಂದು ದಿನ ಸಂಜೆ ತೋತಾಪುರಿ ಮತ್ತು ಶ್ರೀರಾಮಕೃಷ್ಣರು ಧೂನಿ ಮುಂದೆ ಕುಳಿತುಕೊಂಡು ಮಾತನಾಡುತ್ತಿದ್ದರು. ಆ ಸಮಯದಲ್ಲಿ ದೇವಸ್ಥಾನದ ಆಳು ಬಂದು ತನ್ನ ಹುಕ್ಕವನ್ನು ಹತ್ತಿಸಿಕೊಳ್ಳುವುದಕ್ಕೆ ತೋತಾಪುರಿ ಧೂನಿಯಿಂದ ಒಂದು ಬೆಂಕಿಯ ಕೆಂಡ ತೆಗೆದುಕೊಂಡ. ಆಗ ತೋತಾಪುರಿಗೆ ರೇಗಿ ಹೋಯಿತು. ಅವನನ್ನು ಸಿಕ್ಕಾಪಟ್ಟೆ ಬೈದನು. ಶ್ರೀರಾಮಕೃಷ್ಣರು ಇದನ್ನು ನೋಡಿ ಗಹಗಹಿಸಿ ನಕ್ಕರು. ಎಂತಹ ನಾಚಿಕೆ ಕೇಡು ಎಂದರು. ಆಗ ತೋತಾಪುರಿ, ಅವನು ಹಾಗೆ ಬೆಂಕಿಯನ್ನು ಮುಟ್ಟಿದ್ದು ತಪ್ಪಲ್ಲವೇ ಎಂದು ಕೇಳಿದ. ಅದಕ್ಕೆ ಶ್ರೀರಾಮಕೃಷ್ಣರು, ಅಲ್ಲ, ನೀನು ಸ್ವಲ್ಪ ಹೊತ್ತಿನ ಹಿಂದೆ ಎಲ್ಲವೂ ಬ್ರಹ್ಮ, ಈ ಪ್ರಪಂಚದಲ್ಲಿರುವುದೆಲ್ಲ ಅದರ ಆವಿರ್ಭಾವ ಎಂದು ಹೇಳುತ್ತಿದ್ದವನು ನಿನ್ನ ಧೂನಿಯನ್ನು ಮುಟ್ಟಿದ ಕೂಡಲೇ ಬ್ರಹ್ಮ ಗಿಮ್ಮ ಎಲ್ಲ ಮರೆತು ಅವನನ್ನು ಬೈಯುವುದಕ್ಕೆ ಶುರು ಮಾಡಿದೆಯಲ್ಲ, ಇದೇ ಮಾಯಾಶಕ್ತಿ ಎಂದರು. ಜೀವನದಲ್ಲಿ ಸಾಮಾನ್ಯ ಪರಿಸ್ಥಿತಿ ಇದ್ದಾಗ ನಾವು ದೊಡ್ಡ ವಿದ್ಯಾವಂತರು, ಬುದ್ಧಿವಂತರು, ಎಲ್ಲರಿಗೂ ಸಲಹೆಯನ್ನು ಕೊಡುವವರು. ಆದರೆ ಪರೀಕ್ಷಾ ಸಮಯಕ್ಕೆ ಸಿಕ್ಕಿಕೊಂಡಾಗ ನಾವು ಕಲಿತಿದ್ದೇ
ನಮಗೆ ಮರೆತು ಹೋಗುವುದು. ಅರಗಿಳಿ ಸಾಧಾರಣ ಸಮಯದಲ್ಲಿ ರಾಮ ರಾಮ ಎನ್ನುತ್ತಿರುವುದು. ಆದರೆ ಬೆಕ್ಕು ಬಂದು ಅದನ್ನು ಹಿಡಿದಾಗ ಕಿರ್ರೋ ಮರ್ರೋ ಎಂದು ಅರಚುವುದು. ತೋತಾಪುರಿಗೆ ಶ್ರೀರಾಮಕೃಷ್ಣರ ಮಾತಿನಿಂದ ತನ್ನ ಮನಸ್ಸಿನ ದೌರ್ಬಲ್ಯ ಗೊತ್ತಾಗಿ ತಾನು ಕೋಪ ಮಾಡಿಕೊಂಡಿದ್ದು ತಪ್ಪು ಎಂದು ತಿಳಿದು ಇನ್ನು ಮೇಲೆ ತಾನು ಕೋಪ ಮಾಡಿಕೊಳ್ಳುವುದಿಲ್ಲ ಎಂದು ಶಪಥ ಮಾಡುತ್ತಾನೆ. ಅವನಿಗೆ ಅಂತಹ ಅದ್ಭುತವಾದ ಇಚ್ಛಾಶಕ್ತಿ ಇತ್ತು. ಮಾಡಿದ ಶಪಥಕ್ಕೆ ಸರಿಯಾಗಿ ಬಾಳುತ್ತಾನೆ. ಈ ಪ್ರಪಂಚವನ್ನೆಲ್ಲ ಒಂದು ಚೈತನ್ಯ ಆಳುತ್ತಿದೆ. ನಾವು ಮಾಡಿದ ಕಾರ್ಯಕ್ಕೆ ತಕ್ಕ ಪ್ರತಿಫಲ ಬಂದರೂ ಅದನ್ನು ಹೆಚ್ಚು ಕಡಿಮೆ ಮಾಡುವುದಕ್ಕೆ ಒಬ್ಬನಿಗೆ ಅಧಿಕಾರವಿದೆ. ಎಲ್ಲಿಯವರೆಗೆ ನಾವು ಈ ಪ್ರಪಂಚದಲ್ಲಿ ಬಾಳುತ್ತಿರುವೆವೋ ಅಲ್ಲಿಯವರೆಗೆ ನಾವು ಅದನ್ನು ಒಪ್ಪಿಕೊಳ್ಳಲೇಬೇಕಾಗುವುದು. ನಾವು ಒಪ್ಪಿಕೊಳ್ಳದೆ ಇದ್ದರೆ ಅದೇನು ಇಲ್ಲವೆಂದಲ್ಲ. ನಾವು ಒಪ್ಪಿಕೊಳ್ಳುವುದು ಬಿಡುವುದರ ಮೇಲೆ ಅದರ ಅಸ್ತಿತ್ವ ನಿಂತಿಲ್ಲ. ನಾನು, ಭೂಮಿ ನಮ್ಮನ್ನು ಸೆಳೆಯುತ್ತಿದೆ ಎಂಬುದನ್ನು ನಂಬುವುದಿಲ್ಲವೆಂದರೂ ನಾನು ನೆಗೆದರೆ ಅದು ನನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ಅದನ್ನು ತನ್ನ ಕೇಂದ್ರದ ಕಡೆಗೆ ನನ್ನನ್ನು ಸೆಳೆದೇ ಸೆಳೆಯುವುದು. ಇದನ್ನು ದಕ್ಷಿಣೇಶ್ವರದಲ್ಲಿದ್ದಾಗ ತೋತಾಪುರಿ ಕಲಿಯಬೇಕಾಯಿತು. ತೋತಾಪುರಿಗೆ ವಜ್ರದೇಹವಿತ್ತು. ಇದುವರೆಗೆ ಅವನು ಯಾವ ರೋಗ ರುಜಿನಗಳಿಂದಲೂ ನರಳಿದವನಲ್ಲ. ಆತನಿಗೆ ಜೀರ್ಣಶಕ್ತಿ ಚೆನ್ನಾಗಿತ್ತು. ನಿದ್ರೆ ಚೆನ್ನಾಗಿ ಬರುತ್ತಿತ್ತು. ಮನಸ್ಸಿನಲ್ಲಿ ಯಾವ ವಿಧವಾದ ಸಂದೇಹಗಳಾಗಲಿ ಕ್ಲೇಶಗಳಾಗಲಿ ಇರಲಿಲ್ಲ. ಆದರೆ ಬಂಗಾಳ ದೇಶದಲ್ಲಿ ಬಹಳ ದಿನಗಳವರೆಗೆ ಇದ್ದ ಮೇಲೆ ಅವನ ವಜ್ರದೇಹವು ಶಿಥಿಲವಾಯಿತು. ಆಮಶಂಕೆ ತಗಲಿತು. ಹಗಲು ರಾತ್ರಿ ಹೊಟ್ಟೆ ನೋವು ಶುರುವಾಯಿತು. ಮನಸ್ಸನ್ನು ಧ್ಯಾನ ಮಾಡುವಾಗ ಬ್ರಹ್ಮದಲ್ಲಿ ನಿಲ್ಲಿಸಲಾಗುತ್ತಿರಲಿಲ್ಲ. ದೇಹದ ಮೇಲೆ ಅದು ವಾಲುತ್ತಿತ್ತು. ಇದಕ್ಕೆ ಮುಂಚೆಯೇ ಅವನು ಎಷ್ಟೋ ಸಲ ಊರನ್ನು ಬಿಟ್ಟು ಹೋಗಬೇಕೆಂದು ಮನಸ್ಸು ಮಾಡಿದ್ದ. ಆದರೆ ಶ್ರೀರಾಮಕೃಷ್ಣರನ್ನು ಬಿಟ್ಟು ಹೋಗಲು ಇಚ್ಛೆ ಇಲ್ಲದೆ ದಕ್ಷಿಣೇಶ್ವರದಲ್ಲೇ ಇದ್ದ. ಕಾಯಿಲೆ ಹೆಚ್ಚಾದಂತೆ ಅವನ ದೇಹ ಕೃಶವಾಗುತ್ತಾ ಬಂತು. ಇದನ್ನು ನೋಡಿ ಶ್ರೀರಾಮಕೃಷ್ಣರು ಮಥುರನಾಥನಿಗೆ ಹೇಳಿ ಪ್ರಸಿದ್ಧ ಪಂಡಿತರಿಂದ ಔಷಧಿ ಕೊಡಿಸಿದರು. ಆದರೂ ಇದರಿಂದ ಪ್ರಯೋಜನವಾಗಲಿಲ್ಲ. ಒಂದು ದಿನ ರಾತ್ರಿ ನೋವು ತುಂಬಾ ದಾರುಣವಾಯಿತು. ಮನಸ್ಸನ್ನು ಬ್ರಹ್ಮದ ಮೇಲೆ ಕೇಂದ್ರೀಕರಿಸಿ ದೇಹ ಭಾವವನ್ನು ಮರೆಯಲು ಯತ್ನಿಸಿದ. ಆದರೆ ಅವನೆಷ್ಟು ಪ್ರಯತ್ನ ಪಟ್ಟರೂ ವಿಫಲನಾದ. ಆಗ ಯೋಚನೆ ಮಾಡಿದ, ಈ ಹಾಳು ದೇಹದಿಂದ ನಾನು ಧ್ಯಾನ ಮಾಡಲಾಗುವುದಿಲ್ಲ. ಇದಿದ್ದರೆ ತಾನೇ ಇಷ್ಟೊಂದು ಕಷ್ಟ. ಇದನ್ನು ಗಂಗಾ ನದಿಯಲ್ಲಿ ಬಿಸಾಡುತ್ತೇನೆ ಎಂದು ಸಂಕಲ್ಪ ಮಾಡಿದ. ಬ್ರಹ್ಮ ಭಾವದಲ್ಲಿ ಮನಸ್ಸನ್ನು ನಿಲ್ಲಿಸಿ ಗಂಗಾ ನದಿಯಲ್ಲಿ ಮುಳುಗುವುದಕ್ಕೆ ನದಿಯಲ್ಲಿ ನಡೆದುಕೊಂಡು ಹೊರಟ. ಎಷ್ಟು ದೂರ ಹೋದರೂ ಮಂಡಿಯುದ್ದ ನೀರೇ. ಕೊನೆಗೆ ಎದುರಿಗೆ ಇರುವ ದಡವನ್ನು ಮುಟ್ಟಿದ. ಇಷ್ಟು ದೊಡ್ಡ ಗಂಗಾ ನದಿಯಲ್ಲಿ ಅವನನ್ನು ಮುಳುಗಿಸುವಷ್ಟು ನೀರಿಲ್ಲ. ಇದೆಂತಹ ವಿಚಿತ್ರ ಎನಿಸಿತು. ಆ ಸಮಯದಲ್ಲಿ ಅವನ ಮನಸ್ಸಿನಿಂದ ಮಾಯಾ ತೆರೆ ಜಾರಿತು. ಜ್ಯೋತಿ ಸ್ವರೂಪಳಾದ ಭಗವತಿಯ ದರ್ಶನವಾಯಿತು. ಅವನ ವಿಚಾರ ಶಕ್ತಿ ತತ್ತರಿಸಿ ಕುಸಿದು ಹೋಯಿತು. ಸುತ್ತಲೂ ಬ್ರಹ್ಮಾಂಡವನ್ನು ಆಳುವ ಜಗದೀಶ್ವರಿಯನ್ನು ನೋಡಿದನು. ಅವಳು ಜಲದ ಮೇಲೆ ಇದ್ದಳು, ನೆಲದ ಮೇಲೆ ಇದ್ದಳು, ತನ್ನೊಳಗೆ ಇದ್ದಳು, ತನ್ನ ಹೊರಗೆ ಇದ್ದಳು. ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿ, ಅಹಂಕಾರಗಳನ್ನೆಲ್ಲ ಅವಳು ಆವರಿಸಿಕೊಂಡಿದ್ದಳು. ಅವಳೇ ಕಷ್ಟದ ಹಿಂದೆ ಇದ್ದಳು, ಸುಖದ ಹಿಂದೆ ಇದ್ದಳು. ಅವಳೇ ಜ್ಞಾನ ಅಜ್ಞಾನಗಳೂ ಆಗಿದ್ದಳು. ಅವಳೇ ಜೀವನ ಮರಣವೂ ಆಗಿದ್ದಳು. ತೋತಾಪುರಿ ತಾನು ಕಂಡು ಕೇಳಿದ, ಆಲೋಚಿಸಿದ, ಕಲ್ಪಿಸಿದ ಪ್ರತಿಯೊಂದು ವಸ್ತುವಿನಲ್ಲಿಯೂ ಇದ್ದಳು. ಯಾರೂ ಅವಳ ಇಚ್ಛೆ ಇಲ್ಲದೆ ಅವಳನ್ನು ಅತಿಕ್ರಮಿಸುವುದಕ್ಕೆ ಆಗುತ್ತಿರಲಿಲ್ಲ. ತೋತಾಪುರಿಗೆ ಸಾಯುವುದಕ್ಕೂ ಸ್ವಾತಂತ್ರ್ಯವಿರಲಿಲ್ಲ. ಅವಳು ಈ ಪ್ರಪಂಚದಲ್ಲಿ ಓತಪ್ರೋತಳಾಗಿದ್ದವಳು ಮಾತ್ರವಲ್ಲ, ಅವುಗಳಿಗೆ ಅತೀತಳೂ ಆಗಿದ್ದಳು. ಇದುವರೆಗೆ ತಾನು ಧ್ಯಾನದಲ್ಲಿ ಚಿಂತಿಸುತ್ತಿದ್ದ ಪರಬ್ರಹ್ಮವೇ ಅವಳಾಗಿದ್ದಳು. ಅವಳೇ ಈಗ ಆದಿಶಕ್ತಿಯಂತೆ, ಮಹಾಮಾತೆಯಂತೆ ಕಂಡಳು. ಇದುವರೆಗೆ ತೋತಾಪುರಿ ನಾಣ್ಯದ ಒಂದು ಮುಖವನ್ನು ಮಾತ್ರ ನೋಡಿದ್ದ. ಅದೊಂದೇ ಸತ್ಯ ಎಂದು ಭಾವಿಸಿದ್ದ. ಈಗ ಅವನಿಗೆ ನಾಣ್ಯದ ಮತ್ತೊಂದು ಮುಖ ಕಂಡಿತು. ಪರಬ್ರಹ್ಮ ವಸ್ತುವಿನ ಮತ್ತೊಂದು ಮುಖವೇ ಆದಿಶಕ್ತಿ. ದೇಶ ಕಾಲ ನಿಮಿತ್ತದಲ್ಲಿ ಅವಳು ಆದಿಶಕ್ತಿಯಂತೆ ಇರುವಳು. ಯಾವಾಗ ಅದನ್ನು ಒಬ್ಬ ಮೀರಿ ಹೋಗುವನೋ ಆಗ ಪರಬ್ರಹ್ಮದಂತೆ ತೋರುವಳು. ಶ್ರೀರಾಮಕೃಷ್ಣರು ಇದನ್ನೇ ಲೀಲೆ ಮತ್ತು ನಿತ್ಯ ಎನ್ನುತ್ತಿದ್ದರು. ಇವೆರಡು ಬೇರೆ ಬೇರೆಯಲ್ಲ. ಅಲೆಯಿಂದ ಕೂಡಿರುವ ಸಮುದ್ರವೇ ಲೀಲೆ, ಅಲೆಯಿಲ್ಲದ ಪ್ರಶಾಂತವಾದ ಸಾಗರವೇ ನಿತ್ಯ. ನೆಲದ ಮೇಲೆ ಡೊಂಕು ಡೊಂಕಾಗಿ ಹೊರಳಾಡುತ್ತಿರುವ ಹಾವೇ ಲೀಲೆ, ಬುಟ್ಟಿಯೊಳಗೆ ತೆಪ್ಪಗೆ ಮಲಗಿರುವ ಹಾವೇ ನಿತ್ಯ. ತೋತಾಪುರಿಗೆ ಅಂದು ದೇವಿ ಸಾಕ್ಷಾತ್ಕಾರವಾದಳು.
ಅವಳ ಇರುವಿಕೆಯನ್ನು ಅವನು ಒಪ್ಪಿಕೊಂಡನು. ಅವಳಲ್ಲೇ ಶರಣಾಗತನಾದನು. ಅವಳ ದಿವ್ಯ ನಾಮವನ್ನು ಕೊಂಡಾಡಿದನು. ಅನಂತರ ನಡೆದುಕೊಂಡು ಹೋಗಿ ದಕ್ಷಿಣೇಶ್ವರವನ್ನು ಸೇರಿದರು. ಅವನ ನೋವೆಲ್ಲ ಮಾಯವಾಗಿತ್ತು. ತನ್ನ ಧೂನಿಯ ಮುಂದೆ ಕುಳಿತುಕೊಂಡು ದೇವಿಯ ನಾಮವನ್ನು ಜಪಿಸುತ್ತಾ ಅವಳನ್ನೇ ಧ್ಯಾನಿಸತೊಡಗಿದ. ಆಗ ಅವನಿಗೆ ಗೊತ್ತಾಗಿರಬೇಕು ಭಗವಂತನ ನಾಮದಲ್ಲಿ ಎಷ್ಟು ರುಚಿ ಇದೆ ಎಂಬುದು. ಮಾರನೇ ದಿನ ಶ್ರೀರಾಮಕೃಷ್ಣರು ತೋತಾಪುರಿಯ ಆರೋಗ್ಯವನ್ನು ವಿಚಾರಿಸುವುದಕ್ಕೆ ಬಂದರು. ನೋಡಿದರು, ಅವನ ಮುಖ ಆನಂದದಿಂದ ಅರಳಿತು. ಯಾವ ಕಾಯಿಲೆಯೂ ಇರಲಿಲ್ಲ. ಶ್ರೀರಾಮಕೃಷ್ಣರನ್ನು ತನ್ನ ಪಕ್ಕದಲ್ಲಿ ಕುಳಿತುಕೊಳ್ಳುವಂತೆ ಹೇಳಿದ. ಹಿಂದಿನ ರಾತ್ರಿ ತನಗಾದ ಅನುಭವವನ್ನು ವಿವರಿಸಿದ. ಈ ರೋಗವೇ ನನಗೆ ಒಂದು ವಿಧವಾದ ದೊಡ್ಡ ಪಾಠವನ್ನು ಕಲಿಸಿತು, ನನ್ನ ಕಣ್ಣನ್ನು ತೆರೆಯುವಂತೆ ಮಾಡಿತು ಎಂದ. ಆಗ ಶ್ರೀರಾಮಕೃಷ್ಣರು, ನೀನು ದೇವಿಯನ್ನು ನಂಬುತ್ತಿರಲಿಲ್ಲ, ಅವಳಿಲ್ಲ ಎಂದು ಮಾತನಾಡುತ್ತಿದ್ದೆ. ಈಗ ಗೊತ್ತಾಯಿತೋ ಅವಳು ನಿಜ ಎನ್ನುವುದು. ಅವಳು ಬಹಳ ಹಿಂದೆಯೇ ನನಗೆ ಬ್ರಹ್ಮಶಕ್ತಿ ಮತ್ತು ಇದರ ಅಭೇದವನ್ನು ತೋರಿದ್ದಳು ಎಂದರು. ತೋತಾಪುರಿ ಅನಂತರ ಶ್ರೀರಾಮಕೃಷ್ಣರಿಂದ ದೇವಿಯ ಮೇಲೆ ಹಲವು ಹಾಡುಗಳನ್ನು ಕಲಿತುಕೊಂಡ. ಇಬ್ಬರು ಕಾಳಿಕಾದೇವಿಯ ದೇವಸ್ಥಾನಕ್ಕೆ ಬರುತ್ತಿದ್ದಾಗ ದೇವಾಲಯದಲ್ಲಿ ಮಂಗಳವಾದ್ಯ ಮೊಳಗುತ್ತಿತ್ತು. ಇಬ್ಬರು ಭಗವತಿಗೆ ದಂಡ ಪ್ರಣಾಮ ಮಾಡಿದರು. ತೋತಾಪುರಿಗೆ ದಕ್ಷಿಣೇಶ್ವರದಿಂದ ಹೋಗುವುದಕ್ಕೆ ದೇವಿ ಅಪ್ಪಣೆ ಕೊಟ್ಟಳು. ತೋತಾಪುರಿಯನ್ನು ಅವಳು ಬರಮಾಡಿಕೊಂಡಿದ್ದು ಶ್ರೀರಾಮಕೃಷ್ಣರಿಗೆ ವೇದಾಂತ ದೀಕ್ಷೆಯನ್ನು ಕೊಡಿಸುವುದಕ್ಕೆ. ಆದರೆ ಅವನೇ ಶ್ರೀರಾಮಕೃಷ್ಣರಿಂದ ಭಕ್ತಿಯ ದೀಕ್ಷೆಯನ್ನು ಪಡೆದುಕೊಂಡು ಹೋಗುವುದನ್ನು ನೋಡುತ್ತೇವೆ. ಶ್ರೀರಾಮಕೃಷ್ಣರು ತಮ್ಮ ಬಳಿಗೆ ಗುರುಗಳಾಗಿ ಬಂದವರಿಂದ ಬರೀ ತೆಗೆದುಕೊಳ್ಳುವುದು ಮಾತ್ರ ಮಾಡುತ್ತಿರಲಿಲ್ಲ, ತೆಗೆದುಕೊಳ್ಳುವುದಕ್ಕಿಂತ ಹೆಚ್ಚಾಗಿ ಕೊಡುತ್ತಿದ್ದರು. ಶ್ರೀರಾಮಕೃಷ್ಣರು ಸನ್ಯಾಸ ದೀಕ್ಷೆಯನ್ನು ತೆಗೆದುಕೊಂಡಾಗ ಭೈರವಿ ಬ್ರಾಹ್ಮಣಿ ದಕ್ಷಿಣೇಶ್ವರದಲ್ಲಿಯೇ ಇದ್ದಳು. ಇವಳು ವೈಷ್ಣವ ಮತ್ತು ತಾಂತ್ರಿಕ ಸಾಧನೆಗಳಲ್ಲಿ ಶ್ರೀರಾಮಕೃಷ್ಣರಿಗೆ ಗುರುವಾಗಿದ್ದಳು. ಆಕೆ ದ್ವೈತ ಸಂಪ್ರದಾಯಕ್ಕೆ ಸೇರಿದವಳು. ಅವಳಿಗೆ ಅದ್ವೈತ ವೇದಾಂತ ಅಷ್ಟು ಹಿಡಿಸುತ್ತಿರಲಿಲ್ಲ. ಶ್ರೀರಾಮಕೃಷ್ಣರು ತೋತಾಪುರೆಯೊಡನೆ ಬಹಳ ಸಲಿಗೆಯಿಂದಿರುವುದನ್ನು ಮೆಚ್ಚುತ್ತಿರಲಿಲ್ಲ. ಅವನೊಬ್ಬ ಒಣಜ್ಞಾನಿ, ಅವನೊಡನೆ ಬೆರೆತರೆ ಭಕ್ತಿ ಭಾವಕ್ಕೆ ಕುಂದು ಬರುವುದು ಎಂದು ಅವರಿಗೆ ಎಚ್ಚರಿಕೆ ಕೊಟ್ಟಳು. ಆದರೆ ಶ್ರೀರಾಮಕೃಷ್ಣರು ಯಾವುದಕ್ಕಾದರೂ ಮನಸ್ಸು ಮಾಡಿದರು ಎಂದರೆ ಯಾರು ಏನು ಹೇಳಿದರೂ ಕೇಳುತ್ತಿರಲಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಭಗವತಿಯೇ ಅವರಿಗೆ ಅದ್ವೈತ ವೇದಾಂತದ ಸಾಧನೆಯನ್ನು ಕಲಿಯಲು ಹೇಳಿದ ಮೇಲೆ ಅವರು ಇನ್ನಾರ ಮಾತನ್ನಾದರೂ ಗಮನಿಸುತ್ತಾರೆಯೇ? ತೋತಾಪುರಿ ದಕ್ಷಿಣೇಶ್ವರವನ್ನು ಬಿಟ್ಟ ಮೇಲೆ ಶ್ರೀರಾಮಕೃಷ್ಣರು ಸತತವಾಗಿ 6 ತಿಂಗಳು ಈ ಪ್ರಪಂಚದ ಅರಿವಿಲ್ಲದೆ ನಿರ್ವಿಕಲ್ಪ ಸಮಾಧಿಯಲ್ಲಿ ಮುಳುಗಿದ್ದರು. ಸಾಧಾರಣ ಮನುಷ್ಯರು ಅಂತಹ ಸ್ಥಿತಿಯಲ್ಲಿ 3 ವಾರಗಳಿದ್ದರೆ ದೇಹ ವಿಸರ್ಜಿಸುತ್ತಿದ್ದರು. ಆ ಸಮಯದಲ್ಲಿ ಅವರಿಗೆ ಹಗಲು ರಾತ್ರಿಗಳ ಅರಿವಿರಲಿಲ್ಲ. ನೊಣಗಳು ಬಾಯಿ ಮೂಗಿನ ಹೊಳ್ಳೆಗಳ ಮೂಲಕ ಬಂದು ಹೋಗುತ್ತಿದ್ದವು. ಒಂದು ಹೆಣದಂತೆ ಇತ್ತು ಅವಕ್ಕೆ ಅವರ ದೇಹ. ತಲೆಗೂದಲು ಧೂಳಿನಿಂದ ತಿರಿಕಟ್ಟಿ ಹೋಗಿತ್ತು. ಯಾರೋ ಒಬ್ಬ ಸಾಧು ಆ ಸಮಯದಲ್ಲಿ ದಕ್ಷಿಣೇಶ್ವರದಲ್ಲಿದ್ದ. ಆತನಿಗೆ ಶ್ರೀರಾಮಕೃಷ್ಣರ ನಿರ್ವಿಕಲ್ಪ ಸಮಾಧಿಯ ಅರಿವಾಗಿ ಹೇಗಾದರೂ ಮಾಡಿ ಈ ದೇಹವನ್ನು ಲೋಕ ಕಲ್ಯಾಣಕ್ಕೆ ಉಳಿಸಬೇಕೆಂದು ಕಾಲಕಾಲಕ್ಕೆ ಊಟ ತಂದು ಕೆಲವು ವೇಳೆ ಬೆತ್ತದಿಂದ ಹೊಡೆದು ದೇಹದ ಮೇಲೆ ಮನಸ್ಸನ್ನು ಬರುವಂತೆ ಮಾಡಿ ಕೆಲವು ತುತ್ತು ಅನ್ನವನ್ನು ಬಾಯಿಗೆ ತುರುಕಿ ಹೋಗುತ್ತಿದ್ದ. ಕೆಲವೊಮ್ಮೆ ಇವನು ಏನು ಮಾಡಿದರೂ ದೇಹದ ಮೇಲೆ ಪ್ರಜ್ಞೆ ಬರಿಸುವುದಕ್ಕೆ ಆಗುತ್ತಿರಲಿಲ್ಲ. ಹೀಗೆ 6 ತಿಂಗಳುಗಳಾದ ಮೇಲೆ ಕಾಳಿಕಾ ಮಾತೆ ಇವರಿಗೆ ಗೋಚರಿಸಿ ಲೋಕ ಕಲ್ಯಾಣಕ್ಕೆ ನೀನು ಭಾವಮುಖದಲ್ಲಿರು ಎಂದು ಆಜ್ಞಾಪಿಸಿದಳು. ಈ ಸಮಯದಲ್ಲಿ ಮಥುರನಾಥನ ಹೆಂಡತಿ ಜಗದಾಂಬಾಮಣಿಗೆ ಆಮಶಂಕೆ ತಗುಲಿತು. ರೋಗ ಉಲ್ಬಣಾವಸ್ಥೆಗೆ ಬಂದಿತು. ವೈದ್ಯರು ಕೈಬಿಟ್ಟರು. ಅವಳು ಬದುಕುವ ಭರವಸೆ ಇರಲಿಲ್ಲ. ಮಥುರನಿಗೆ ತುಂಬಾ ದುಃಖವಾಗಿ ಶ್ರೀರಾಮಕೃಷ್ಣರ ಬಳಿಗೆ ಹೋಗಿ ತನ್ನ ದುಃಖವನ್ನು ಹೇಳಿಕೊಂಡ. ಅವಳೇನಾದರೂ ತೀರಿಕೊಂಡರೆ ಅವನಿಗೆ ದೇವಸ್ಥಾನದ ಮೇಲೆ ಇರುವ ಮೇಲ್ವಿಚಾರಣೆ ಅಧಿಕಾರ ಹೋಗಬಹುದೆಂದು, ಶ್ರೀರಾಮಕೃಷ್ಣರ ಸೇವೆ ಮಾಡುವ ಅವಕಾಶವನ್ನು ಅದರಿಂದ ಕಳೆದುಕೊಳ್ಳುವೆನೆಂದು ಅತ್ತನು. ಆಗ ಶ್ರೀರಾಮಕೃಷ್ಣರು, ನೀನು ಅಂಜಬೇಕಾಗಿಲ್ಲ, ಅವಳು ಗುಣಮುಖಳಾಗುತ್ತಾಳೆ ಎಂದರು. ಅಂದಿನಿಂದ ಜಗದಾಂಬಾಮಣಿ ಗುಣಮುಖಳಾದಳು. ಶ್ರೀರಾಮಕೃಷ್ಣರ ಆರೋಗ್ಯ ಹದಗೆಟ್ಟಿತು. ಆಮಶಂಕೆ ರೋಗ ಅವರಿಗೆ ತಗುಲಿತು. 6 ತಿಂಗಳು ವ್ಯಥೆ ಪಡಬೇಕಾಯಿತು. ಹಗಲು ರಾತ್ರಿ ದಾರುಣವಾದ ಹೊಟ್ಟೆ ನೋವಿನಿಂದ ನರಳಿದರು. ಮಥುರ ಗಂಗಾಪ್ರಸಾದ ಸೇನನನ್ನು ಇವರಿಗೆ ಚಿಕಿತ್ಸೆ ಮಾಡುವುದಕ್ಕೆ ಗೊತ್ತು ಮಾಡಿದ. ಹೃದಯ ಶ್ರೀರಾಮಕೃಷ್ಣರ ಸೇವೆ ಮಾಡುತ್ತಿದ್ದ. ಇಷ್ಟೊಂದು ನರಳುತ್ತಿದ್ದರೂ
ಇವರ ಮನಸ್ಸು ಮಾತ್ರ ಯಾವಾಗಲೂ ಶಾಂತಿ ಮತ್ತು ಆನಂದದಿಂದ ಕೂಡಿತ್ತು. 6 ತಿಂಗಳಾದ ಮೇಲೆ ಶ್ರೀರಾಮಕೃಷ್ಣರು ಗುಣಮುಖರಾದರು. ಅವರು ದೇವಿ ಹೇಳಿದಂತೆ ಭಾವಮುಖದಲ್ಲಿರಬಲ್ಲವರಾದರು. ಈ ಪ್ರಪಂಚ, ಇಲ್ಲಿರುವ ನಾಮರೂಪಗಳು, ಇವುಗಳಲ್ಲೆಲ್ಲ ಪರಬ್ರಹ್ಮ ವಸ್ತುವೇ ಹಾಸು ಹೊಕ್ಕಾಗಿರುವುದನ್ನು ನೋಡಬಲ್ಲವರಾಗಿದ್ದರು. ಅನಂತರ ಇದಕ್ಕೆ ಅತೀತವಾದ ಅವಸ್ಥೆಗೂ ಕ್ಷಣಕಾಲದಲ್ಲಿ ಹೋಗಬಲ್ಲವರಾಗಿದ್ದರು. ಅನಂತರ ಎಲ್ಲ ಪಥಗಳು ಒಂದೇ ಪರಬ್ರಹ್ಮದ ಕಡೆಗೆ ಒಯ್ಯುವ ಮಾರ್ಗಗಳು ಎಂಬುದನ್ನು ಮನಗಂಡರು. ಶ್ರೀರಾಮಕೃಷ್ಣರು ಆಮಶಂಕೆಯಿಂದ ಗುಣಮುಖರವಾದ ಮೇಲೆ ಮಹಮ್ಮದೀಯ ಧರ್ಮವನ್ನು ಅನುಷ್ಠಾನ ಮಾಡಲೆತ್ನಿಸಿದರು. ಗೋವಿಂದರಾಯ್ ಎಂಬ ಬಂಗಾಳಿ ಕ್ಷತ್ರಿಯನು ಮಹಮ್ಮದೀಯ ಧರ್ಮದ ಆಕರ್ಷಣೆಗೆ ಬಿದ್ದು ಮಹಮ್ಮದೀಯನಾಗಿದ್ದ. ಈತ ಒಮ್ಮೆ ದಕ್ಷಿಣೇಶ್ವರಕ್ಕೆ ಬಂದ. ಈತ ಭಗವದ್ಭಕ್ತ. ಮಹಮ್ಮದೀಯ ಸೂಫಿ ಪಂಗಡಕ್ಕೆ ತಕ್ಕಂತೆ ಈತ ಉಪಾಸನೆಯನ್ನು ಮಾಡುತ್ತಿದ್ದ. ರಾಣಿ ರಾಸಮಣಿ ಎಲ್ಲ ಧರ್ಮದ ಸಾಧಕರಿಗೂ ಇಳಿದುಕೊಳ್ಳುವುದಕ್ಕೆ ಮತ್ತು ಅವರ ಊಟಕ್ಕೆ ವ್ಯವಸ್ಥೆ ಮಾಡಿದ್ದಳು. ಈತನ ಸಾಧನೆಗೆ ಚೆನ್ನಾಗಿರುವ ಸ್ಥಳವಾಗಿತ್ತು ದಕ್ಷಿಣೇಶ್ವರ. ಶ್ರೀರಾಮಕೃಷ್ಣರು ಈತನ ಶ್ರದ್ಧಾಭಕ್ತಿಯನ್ನು ನೋಡಿ ಇವನನ್ನು ಪ್ರೀತಿಸಿದರು. ಮಹಮ್ಮದೀಯ ಧರ್ಮವು ಕೂಡ ಭಗವತ್ ಸಾಕ್ಷಾತ್ಕಾರಕ್ಕೆ ಒಂದು ಮಾರ್ಗವಾಗಿರುವುದರಿಂದ ಅದರ ಮೂಲಕ ದೇವರು ಭಕ್ತರಿಗೆ ಹೇಗೆ ಕಾಣುತ್ತಾನೆ ಎಂಬುದನ್ನು ನೋಡಲಿಚ್ಛಿಸಿದರು. ಶ್ರೀರಾಮಕೃಷ್ಣರು ಗೋವಿಂದರಾಯ್ಗೆ ತಮ್ಮ ಆಸೆಯನ್ನು ವ್ಯಕ್ತಪಡಿಸಿದರು. ಗೋವಿಂದರಾಯ್ ಅವರಿಗೆ ಇಸ್ಲಾಂ ಧರ್ಮದ ದೀಕ್ಷೆಯನ್ನು ಕೊಟ್ಟನು. ಶ್ರೀರಾಮಕೃಷ್ಣರು ಸಂಪೂರ್ಣವಾದ ಮನಸ್ಸಿನಿಂದ ಇದನ್ನು ಅಭ್ಯಾಸ ಮಾಡತೊಡಗಿದರು. ಆಗ ಅವರು ಅಲ್ಲಾನ ಹೆಸರನ್ನು ಹೇಳುತ್ತಿದ್ದರು. ಮಹಮ್ಮದೀಯರಂತೆ ಬಟ್ಟೆಯನ್ನು ಉಡತೊಡಗಿದರು. ಅವರಂತೆ ನಮಾಜನ್ನು ಮಾಡತೊಡಗಿದರು. ಅವರು ಹಿಂದೂ ಧರ್ಮದ ಭಾವನೆಯೆಲ್ಲ ತಮ್ಮ ಮನಸ್ಸಿನಿಂದ ಆಚೆಗೆ ಓಡಿಸಿದರು. ಹಿಂದೂ ದೇವರ ದೇವಸ್ಥಾನಕ್ಕೆ ಹೋಗಲಿಲ್ಲ. ಹೋಗಬೇಕೆಂಬ ಆಸೆಯೂ ಇರಲಿಲ್ಲ. 3 ದಿನಗಳಲ್ಲಿ ಈ ಧರ್ಮದ ರೀತಿ ಸತ್ಯವನ್ನು ಸಾಕ್ಷಾತ್ಕಾರ ಮಾಡಿಕೊಂಡರು. ಮೊದಲು ಅವರು ಉದ್ದನೆಯ ಗಡ್ಡದಿಂದ ಕೂಡಿದ ತೇಜಸ್ವಿಯಾದ ಗಂಭೀರವಾದ ಒಂದು ಪುರುಷಾಕೃತಿಯನ್ನು ಕಂಡರು. ಅನಂತರ ಅವರ ಮನಸ್ಸು ಸಗುಣದಿಂದ ನಿರ್ಗುಣ ನಿರಾಕಾರದಲ್ಲಿ ಲೀನವಾಯಿತು. ಈ ರೀತಿ ಅವರು ಇಸ್ಲಾಂ ಧರ್ಮದ ಸಾಧನೆ ಮಾಡುತ್ತಿದ್ದಾಗ ಮಹಮ್ಮದೀಯರ ಆಹಾರವನ್ನು ತಿನ್ನುವುದಕ್ಕೂ ಸಂಕೋಚ ಪಡುತ್ತಿರಲಿಲ್ಲ. ಆದರೆ ಮಥುರಾ ಅವರಿಗೆ ಹಾಗೆ ಮಾಡಬೇಡಿ ಎಂದು ಕೇಳಿಕೊಂಡಿದ್ದರಿಂದ ಹಾಗೆ ಮಾಡಲಿಲ್ಲ. ಮಥುರನಾಥ ಮಹಮ್ಮದೀಯರ ಅಡಿಗೆಯನ್ನು ಬ್ರಾಹ್ಮಣರ ಕೈಯಿಂದ ಮಾಡಿಸಿ ಶ್ರೀರಾಮಕೃಷ್ಣರಿಗೆ ಬಡಿಸುತ್ತಿದ್ದ. ಆ ಸಾಧನೆ ಮಾಡುತ್ತಿದ್ದಾಗ ಕಾಳಿಯ ದೇವಸ್ಥಾನದೊಳಗೆ ಕಾಲನ್ನೂ ಇಡುತ್ತಿರಲಿಲ್ಲ. ಇದರಿಂದ ಹೊರಗೆ ಇದ್ದ ಮಥುರನಾಥನ ಮನೆಯಲ್ಲಿದ್ದರು. 6 ತಿಂಗಳು ಆಮಶಂಕೆ ರೋಗದಿಂದ ನರಳಿದ ಮೇಲೆ ಶ್ರೀರಾಮಕೃಷ್ಣರು ತುಂಬಾ ನಿತ್ರಾಣವಾಗಿದ್ದರು. ಕೆಲವು ಕಾಲ ಅವರ ಹಳ್ಳಿಗೆ ಹೋಗಿ ಬಂದರೆ ಮೇಲಾಗಬಹುದೆಂದು ಅವರನ್ನು ಅಲ್ಲಿಗೆ ಕಳುಹಿಸಿದರು. ಅವರ ತಾಯಿ ಚಂದ್ರಾದೇವಿ ಆಗ ದಕ್ಷಿಣೇಶ್ವರದಲ್ಲಿದ್ದರು. ಅವರು ಶ್ರೀರಾಮಕೃಷ್ಣರೊಡನೆ ಹಳ್ಳಿಗೆ ಹೋಗಲಿಲ್ಲ. ಮಥುರನಾಥ ಅವರನ್ನು ನೋಡಿಕೊಳ್ಳುತ್ತಿದ್ದ. ಶ್ರೀರಾಮಕೃಷ್ಣರು ಹೃದಯ ಮತ್ತು ಭೈರವಿ ಬ್ರಾಹ್ಮಣಿಯೊಂದಿಗೆ 1867ರಲ್ಲಿ ಕಾಮಾರಪುಕುರಕ್ಕೆ ಹೋದರು. ಶ್ರೀರಾಮಕೃಷ್ಣರು ಕಾಮಾರಪುಕುರವನ್ನು ಬಿಟ್ಟು 8 ವರ್ಷಗಳಾಗಿದ್ದವು. ಅವರ ವಿಷಯದಲ್ಲಿ ಹಲವು ಸಮಾಚಾರಗಳನ್ನು ಅವರ ನೆಂಟರು ಮತ್ತು ಸ್ನೇಹಿತರು ಕೇಳಿದ್ದರು. ಅದೇನೆಂದರೆ, ಶ್ರೀರಾಮಕೃಷ್ಣರು ಹೆಂಗಸಿನಂತೆ ಸೀರೆ ಇಟ್ಟುಕೊಂಡು ಕೃಷ್ಣನನ್ನು ಕರೆಯುತ್ತಾರೆ. ಕೆಲವು ವೇಳೆ ಕಪಿಯಂತೆ ಮರ ಹತ್ತಿ ಕುಳಿತುಕೊಳ್ಳುವರು. ಈಗ ಸನ್ಯಾಸಿಯಾಗಿ ಬಿಟ್ಟಿರುವರು. ಅಲ್ಲಾ ಹೆಸರು ಹೇಳಿಕೊಂಡು ಮುಸಲ್ಮಾನರಾಗಿ ಹೋಗಿರುವರು ಇತ್ಯಾದಿ. ಇದನ್ನೆಲ್ಲ ಕೇಳಿ ಅವರಿಗೆ ಬುದ್ಧಿಭ್ರಮಣೆ ಆಗಿ ಹೋಗಿರಬಹುದೆಂದು ಹಳ್ಳಿಯ ಜನ ಭಾವಿಸಿದ್ದರು. ಆದರೆ ಶ್ರೀರಾಮಕೃಷ್ಣರು ತಮ್ಮ ಸಹಜ ಸ್ವಭಾವದಲ್ಲಿ ಅವರೆದುರಿಗೆ ನಿಂತಾಗ ಅವರ ವಿಷಯದಲ್ಲಿದ್ದ ಅನುಮಾನವೆಲ್ಲ ಹೋಗಿ ಗ್ರಾಮದ ಜನರು ಸಂತೋಷಪಟ್ಟರು. ಅವರು ಹಿಂದಿನ ರಾಮಕೃಷ್ಣರೇ ಆಗಿದ್ದರು. ಸಣ್ಣ ಹುಡುಗನ ಸರಳತೆಯೇ ಅವರಲ್ಲಿತ್ತು. ಹಾಸ್ಯಭರಿತರಾಗಿದ್ದರು. ಸತ್ಯಸಂಧರಾಗಿದ್ದರು. ಅದ್ಭುತವಾದ ದೈವಭಕ್ತಿ ತುಂಬಿತ್ತು. ದೇವರ ಹೆಸರನ್ನು ಕೇಳಿದೊಡನೆ ಎಲ್ಲವನ್ನು ಮರೆತು ಸಮಾಧಿಯಲ್ಲಿ ಅವನೊಡನೆ ಒಂದಾಗಿ ಬಿಡುತ್ತಿದ್ದರು. ಒಂದು ಅದ್ಭುತವಾದ ಆಧ್ಯಾತ್ಮಿಕ ವಾತಾವರಣ ಅವರ ಸುತ್ತಲೂ ಸ್ಪಂದಿಸುತ್ತಿತ್ತು. ಜನಸಾಧಾರಣರು ಅವರೆದುರಿಗೆ ಲೌಕಿಕ ವಿಷಯವನ್ನು ಮಾತನಾಡಲು ಅಂಜಿದರು. ಯಾರು ಅವರ ಸಮೀಪಕ್ಕೆ ಬರಲಿ ಅವರ ಮನಸ್ಸಿನ ಕ್ಲೇಶಗಳು, ಸಂದೇಹಗಳು ದೂರ ಸರಿದು ಅವರಿಗೆ ಆನಂದವಾಗುತ್ತಿತ್ತು. ಅನೇಕ ಜನ ಅವರ ಸಮೀಪಕ್ಕೆ ಬಂದು ಅವರ ಸಾನ್ನಿಧ್ಯದ ಸವಿಯನ್ನು ಅನುಭವಿಸಿದರು. ಶ್ರೀರಾಮಕೃಷ್ಣರ ಅಣ್ಣ ರಾಮೇಶ್ವರನ ಮನೆಗೆ ಬೆಳಗಿನಿಂದ ಸಂಜೆಯವರೆಗೆ ಜನ ಬಂದು ಹೋಗುತ್ತಿದ್ದರು. ಭಜನೆ, ಸಂಕೀರ್ತನಾದಿಗಳು ಬೆಳಗ್ಗಿನಿಂದ ಸಂಜೆಯವರೆಗೆ ಜರುಗುತ್ತಿದ್ದವು. ಇವರಿಗೆ ಸಮಾಧಿಯಾದರೆ ಜನರು ಇವರು ಸತ್ತು ಹೋಗಿದ್ದಾರೆಂದು
ಇವರು ಪ್ರಕೃತಿಸ್ಥರಾದರೆ ಸಾವಿನಿಂದ ಮತ್ತೆ ಬದುಕಿ ಬಂದರೆಂದು ತಿಳಿಯುತ್ತಿದ್ದರು. ಒಂದು ದಿನ 10-15 ವೇಳೆ ಸತ್ತು ಬದುಕುವ ಮನುಷ್ಯನೊಬ್ಬ ಇದ್ದಾನೆ ಎಂದು ತಿಳಿದಾಗ ಸುತ್ತಮುತ್ತಲ ಹಳ್ಳಿಗಳಿಂದ ಜನಗಳು ಇವರನ್ನು ನೋಡುವುದಕ್ಕೆ ಧಾವಿಸಿ ಬರುತ್ತಿದ್ದರು. ಶ್ರೀರಾಮಕೃಷ್ಣರು ಈ ಸಲ 6-7 ತಿಂಗಳು ಕಾಮಾರಪುಕರದಲ್ಲಿದ್ದರು. ಇಲ್ಲಿಯ ಜನರ ಸುಖ ದುಃಖದಲ್ಲಿ ಭಾಗಿಯಾದರು. ತಮ್ಮ ಬಳಿಗೆ ಬರುತ್ತಿದ್ದವರಿಗೆಲ್ಲ ದೇವರ ವಿಷಯವನ್ನು ಹೇಳುತ್ತಿದ್ದರು. ತಮ್ಮ ನಿತ್ಯ ಕೆಲಸದಲ್ಲಿ ಭಗವಂತನನ್ನು ಚಿಂತಿಸುತ್ತಿರಬೇಕೆಂದು ಬೋಧಿಸುತ್ತಿದ್ದರು. ಸರಳ ಸ್ವಭಾವದ ಆ ಗ್ರಾಮಸ್ಥರಲ್ಲಿಯೂ ಕೆಲವು ಮುಂದುವರಿದ ಸಾಧಕರಿದ್ದರು. ಅವರು ಶ್ರೀರಾಮಕೃಷ್ಣರ ಆಧ್ಯಾತ್ಮಿಕ ಅನುಭವಗಳನ್ನು ಅರ್ಥ ಮಾಡಿಕೊಳ್ಳಬಲ್ಲವರಾಗಿದ್ದರು. ಒಂದು ದಿನ ಊಟವಾದ ಮೇಲೆ ಶ್ರೀರಾಮಕೃಷ್ಣರು ತಮ್ಮ ಕೋಣೆಯಲ್ಲಿ ಒಬ್ಬರೇ ಕುಳಿತಿದ್ದರು. ಆಗ ಗ್ರಾಮದ ಕೆಲವು ಹೆಂಗಸರು ಅವರನ್ನು ನೋಡಲು ಬಂದರು. ಅವರೊಡನೆ ದೇವರ ವಿಷಯವನ್ನು ಮಾತನಾಡುತ್ತಿದ್ದಂತೆ ಸಮಾಧಿಸ್ಥರಾದರು. ಅಲ್ಲಿ ನೆರೆದಿದ್ದ ಮಹಿಳೆಯರು ತಮ್ಮ ತಮ್ಮಲ್ಲೇ ಇದನ್ನು ಕುರಿತು ಮಾತನಾಡಿಕೊಳ್ಳುತ್ತಿದ್ದರು. ಹತ್ತಿರ ಕುಳಿತಿದ್ದ ಹೆಂಗಸೊಬ್ಬಳು, ಈಗ ಇವರು ಬ್ರಹ್ಮಾನಂದ ಸಾಗರದಲ್ಲಿ ಮೀನಿನಂತೆ ಈಜುತ್ತಿರುವರು, ಗಲಾಟೆ ಮಾಡಿ ಅವರಿಗೆ ತೊಂದರೆ ಕೊಡಬೇಡಿ ಎಂದಳು. ಹತ್ತಿರ ಇದ್ದವರು ಇವಳ ಮಾತಿನ ಅರ್ಥವನ್ನು ತಿಳಿಯದೆ ಹೋದರೂ ಸುಮ್ಮನಾದರು. ಶ್ರೀರಾಮಕೃಷ್ಣರು ಪ್ರಕೃತಿಸ್ಥರಾದ ಮೇಲೆ ಅವರನ್ನು ಸಮಾಧಿಯ ವಿಷಯ ಕೇಳಿದರು. ಆಗ ಅವರು, ಆ ಹೆಂಗಸು ತಮ್ಮ ವಿಷಯದಲ್ಲಿ ಹೇಳಿದ್ದು ನಿಜ, ಆಶ್ಚರ್ಯ, ಅವಳಿಗೆ ಇದು ಗೊತ್ತಾದ್ದು ಎಂದರು. ಆ ಗ್ರಾಮದ ಸರಳ ಜೀವಿಗಳು ಶ್ರೀರಾಮಕೃಷ್ಣರನ್ನು ತುಂಬಾ ಪ್ರೀತಿಸುತ್ತಿದ್ದರು. ಇವರನ್ನು ನೋಡುವುದಕ್ಕೆ ಬಂದಾಗಲೆಲ್ಲ ಏನನ್ನಾದರೂ ತಿಂಡಿಯನ್ನು ತರುತ್ತಿದ್ದರು. ಆ ಸಮಯದಲ್ಲಿ ಶ್ರೀರಾಮಕೃಷ್ಣರ ಹೆಂಡತಿ ಶಾರದಾದೇವಿ ಜಯರಾಮವಟಿಯಲ್ಲಿ ತಮ್ಮ ತಂದೆ ತಾಯಿಗಳೊಡನೆ ಇದ್ದರು. ಅವರು ಕಳೆದ ಸಾರಿ ಶ್ರೀರಾಮಕೃಷ್ಣರನ್ನು ನೋಡಿದ್ದು 7 ವರ್ಷಗಳ ಹಿಂದೆ. ಆಗ ಅವರಿಗೆ ಸುಮಾರು 7 ವರ್ಷಗಳಾಗಿದ್ದವು. ಶ್ರೀರಾಮಕೃಷ್ಣರನ್ನು ಆಗ ಅರ್ಥ ಮಾಡಿಕೊಳ್ಳುವ ಸ್ಥಿತಿಯಲ್ಲಿ ಇರಲಿಲ್ಲ. ಶ್ರೀರಾಮಕೃಷ್ಣರು ಕಾಮಾರಪುಕರಕ್ಕೆ ಬಂದ ಮೇಲೆ ಶ್ರೀ ಶಾರದಾದೇವಿಗೆ ಹೇಳಿ ಕಳುಹಿಸಿದರು. ಶ್ರೀ ಶಾರದಾದೇವಿಯವರು ಅವರನ್ನು ನೋಡುವುದಕ್ಕೆ ಬಂದರು. ಆಗ ಶಾರದಾದೇವಿಗೆ 14 ವರ್ಷಗಳು. ಶ್ರೀರಾಮಕೃಷ್ಣರೊಡನೆ ಸ್ವಲ್ಪ ಕಾಲ ಇದ್ದ ಮೇಲೆ ಅವರ ಮಾನಸಿಕ ಸ್ಥಿತಿ ಚೆನ್ನಾಗಿ ಇವರಿಗೆ ಅರ್ಥವಾಯಿತು. ಅವರ ಸೇವೆಯಲ್ಲಿ ತತ್ಪರರಾದರು. ಅವರ ಬೋಧನೆಯನ್ನು ಮನಸ್ಸಿಟ್ಟು ಕೇಳತೊಡಗಿದರು. ಶ್ರೀರಾಮಕೃಷ್ಣರು ತಮ್ಮ ಬಳಿಗೆ ಬಂದ ಹುಡುಗಿ ಹೆಂಡತಿಗೆ ಶಿಕ್ಷಣ ಕೊಡತೊಡಗಿದರು. ಸನ್ಯಾಸ ದೀಕ್ಷೆ ತೆಗೆದುಕೊಳ್ಳುವಾಗ ಶ್ರೀರಾಮಕೃಷ್ಣರು ತೋತಾಪುರಿಗೆ ತಮಗೆ ಮದುವೆ ಆಗಿದೆ ಎಂದು ಹೇಳಿದ್ದರು. ಆಗ ತೋತಾಪುರಿ, ಆಗಿದ್ದರೇನು, ಹೆಂಡತಿಯೊಡನೆ ಇರುವಾಗಲೂ ಯಾರು ಜಿತೇಂದ್ರಿಯರಾಗಿ ತ್ಯಾಗಿಗಳಾಗಿ ವಿರಕ್ತರಾಗಿರುವರೋ ಅವರ ಬ್ರಹ್ಮಜ್ಞಾನವೇ ಪಕ್ವವಾದದ್ದು ಎಂದು ಹೇಳಿದ್ದ. ಶ್ರೀರಾಮಕೃಷ್ಣರ ಬ್ರಹ್ಮಜ್ಞಾನವನ್ನು ಪರೀಕ್ಷೆ ಮಾಡುವುದಕ್ಕೆ ಒಂದು ಓರೆಗಲ್ಲಾದರು ಶ್ರೀ ಶಾರದಾ ದೇವಿಯವರು. ಯಾವಾಗ ಶ್ರೀರಾಮಕೃಷ್ಣರು ಪತಿಯ ಜವಾಬ್ದಾರಿಯಂತೆ ತಮ್ಮ ಹೆಂಡತಿಗೆ ಶಿಕ್ಷಣ ಕೊಡತೊಡಗಿದರೋ ಆಗ ಅವರು ತಮ್ಮ ಪೂರ್ತಿ ಮನಸ್ಸನ್ನು ಅದರಲ್ಲಿಟ್ಟು ಮಾಡತೊಡಗಿದರು. ಲೌಕಿಕ ಮತ್ತು ಪಾರಮಾರ್ಥಿಕ ವಿಷಯಗಳೆರಡರಲ್ಲಿಯೂ ಅವರಿಗೆ ತರಬೇತನ್ನು ಕೊಟ್ಟರು. ಹಣದ ವ್ಯವಹಾರದಲ್ಲಿ ಹೇಗೆ ಮಿತವ್ಯಯ ಮಾಡಬೇಕು, ಮನೆ ಕೆಲಸವನ್ನು ಹೇಗೆ ಮಾಡಬೇಕು, ಯಾರ್ಯಾರೊಡನೆ ಹೇಗೆ ವ್ಯವಹರಿಸಬೇಕು, ಯಾವ ಸಾಮಾನನ್ನು ಎಲ್ಲಿ ಇಡಬೇಕು, ದೋಣಿಯಲ್ಲಿ ಹೋಗುವಾಗ ಗೃಹಿಣಿ ಮೊದಲು ಹತ್ತಬೇಕು, ಇಳಿಯುವಾಗ ಕೊನೆಗೆ ಇಳಿಯಬೇಕು, ಇವೇ ಮುಂತಾದುವನ್ನು ಹೇಳಿಕೊಟ್ಟರು. ಶ್ರೀರಾಮಕೃಷ್ಣರ ಮನಸ್ಸು ಕ್ಷಣಾರ್ಧದಲ್ಲಿ ಬೇಕಾದರೆ ಈ ವ್ಯವಹಾರ ಪ್ರಪಂಚವನ್ನು ಮರೆತು ಸಮಾಧಿ ಸ್ಥಿತಿಗೆ ಏರುತ್ತಿತ್ತು. ಆದರೆ ಸಂಸಾರದಲ್ಲಿರುವಾಗ ಅವರಷ್ಟು ವ್ಯವಹಾರ ಕುಶಲರು ಅಪರೂಪ. ಗೃಹ ಕೃತ್ಯದ ವಿಷಯದಲ್ಲಿ ಹೇಗೆ ಇರಬೇಕೆಂಬುದನ್ನು ತಿಳಿಸಿಕೊಟ್ಟಂತೆಯೇ ದೇವರನ್ನು ಪೂಜಿಸುವುದು, ಜಪ ಮಾಡುವುದು, ಧ್ಯಾನ ಮಾಡುವುದು ಇವುಗಳನ್ನೆಲ್ಲ ಹೇಳಿಕೊಟ್ಟರು. ದೇವರು ಚಂದ್ರನಂತೆ, ಅವನನ್ನು ಹುಡುಗರೆಲ್ಲ ಚಂದಕ್ಕಿ ಮಾಮ ಎಂದು ಕರೆಯುವರು. ಅವನು ಎಲ್ಲರಿಗೂ ಬೇಕಾದವನು, ಎಲ್ಲರಿಗೂ ಪ್ರಿಯನು. ದೇವರನ್ನು ಕೂಡ ನೀನು ಹಾಗೆ ನೋಡಬೇಕು ಎಂದು ಹೇಳಿಕೊಟ್ಟರು. ಭೈರವಿ ಬ್ರಾಹ್ಮಣಿ ರಾಮೇಶ್ವರನ ಮನೆಯವರೊಂದಿಗೆ ಬಹಳ ಸಲಿಗೆಯಿಂದ ಇದ್ದಳು. ಮನೆಯವರೆಲ್ಲ ಅವಳನ್ನು ಗೌರವಿಸುತ್ತಿದ್ದರು. ಆಕೆ ಬಹಳ ಮುಂದುವರಿದ ಸಾಧಕಳಾಗಿದ್ದರೂ ಪೂರ್ಣತೆಯನ್ನು ಮುಟ್ಟಿದವಳಲ್ಲ. ಆದ ಕಾರಣವೇ ಶ್ರೀರಾಮಕೃಷ್ಣರಿಗೆ ಅದ್ವೈತ ಸಾಧನೆ ಮಾಡಬೇಡ ಎಂದಳು. ಅವರು ಇತರ ಭಕ್ತರು ಮತ್ತು ಗುರುಗಳೊಂದಿಗೆ ಬೆರೆಯುವುದನ್ನು ಇಷ್ಟಪಡುತ್ತಿರಲಿಲ್ಲ. ಅವಳನ್ನು ಕೋಪ, ಅಸೂಯೆಗಳು ಪೂರ್ತಿ ಬಿಟ್ಟು ಹೋಗಿರಲಿಲ್ಲ. ಶ್ರೀರಾಮಕೃಷ್ಣರಿಗೆ ಗುರುವಾದ್ದರಿಂದ ತಾನು ತುಂಬಾ ದೊಡ್ಡವಳು ಎಂಬ ಭಾವನೆ ಇತ್ತು. ಎಲ್ಲರೂ ಅವಳು ಹೇಳಿದ ಮಾತನ್ನು ಕೇಳಬೇಕಾಗಿತ್ತು. ಇಲ್ಲದೆ ಇದ್ದರೆ ಅವರನ್ನು ನಿಂದಿಸುತ್ತಿದ್ದಳು. ಶ್ರೀರಾಮಕೃಷ್ಣರು ಶಾರದಾದೇವಿಯೊಡನೆ ಅಷ್ಟೊಂದು ಬೆರೆಯುವುದನ್ನು ಅವಳು ಇಷ್ಟಪಡಲಿಲ್ಲ.
ಇದರಿಂದ ಶ್ರೀರಾಮಕೃಷ್ಣರು ತಮ್ಮ ಜಿತೇಂದ್ರಿಯದ ಆದರ್ಶದಿಂದ ಚ್ಯುತರಾಗಬಹುದು ಎಂದು ಅಂಜಿದಳು. ಆದರೆ ಶ್ರೀರಾಮಕೃಷ್ಣರು ಬ್ರಾಹ್ಮಣಿಯ ಮಾತಿಗೆ ಕಿವಿಗೊಡಲಿಲ್ಲ. ಇದರಿಂದ ಅವಳಿಗೆ ಶ್ರೀರಾಮಕೃಷ್ಣರ ಮೇಲೆ ಬಹಳ ಕೋಪ ಬಂತು. ಕೆಲವು ಕಾಲ ಅವರನ್ನು ಮಾತನಾಡಿಸಲೇ ಇಲ್ಲ. ಯಾರಾದರೂ ಆಧ್ಯಾತ್ಮಿಕ ಸಮಸ್ಯೆಯನ್ನು ಚರ್ಚಿಸುತ್ತಿದ್ದಾಗ ಈ ವಿಷಯದಲ್ಲಿ ಶ್ರೀರಾಮಕೃಷ್ಣರನ್ನು ವಿಚಾರಿಸಬೇಕಾದ ಪ್ರಸಂಗ ಬಂದರೆ ಅವರನ್ನೇನು ಕೇಳುವುದು, ಅವರ ಕಣ್ಣನ್ನು ತೆರೆಯುವಂತೆ ಮಾಡಿದವಳು ನಾನಲ್ಲವೇ ಎನ್ನುತ್ತಿದ್ದಳು. ಆಕೆ ಬರಬರುತ್ತಾ ಜಗಳಗಂಟಿಯಾದಳು. ಮನೆಯವರನ್ನು ಕಾರಣವಿಲ್ಲದೆ ಬಯ್ಯತೊಡಗಿದಳು. ಇಂತಹ ಸನ್ನಿವೇಶಗಳಲ್ಲಿಯೂ ಶ್ರೀರಾಮಕೃಷ್ಣರು ಉದ್ವಿಗ್ನರಾಗುತ್ತಿರಲಿಲ್ಲ. ಬ್ರಾಹ್ಮಣಿಯನ್ನು ಮೊದಲಿನಂತೆ ಗೌರವಿಸುತ್ತಿದ್ದರು. ಅವರ ಅಪ್ಪಣೆ ಮೇರೆಗೆ ಶಾರದಾದೇವಿಯವರು ಬ್ರಾಹ್ಮಣಿಯನ್ನು ತಮ್ಮ ಅತ್ತೆಯಂತೆ ಗೌರವಿಸುತ್ತಿದ್ದರು. ಒಂದು ದಿನ ಬ್ರಾಹ್ಮಣಿ ಹೃದಯನೊಂದಿಗೆ ಕಾರಣವಿಲ್ಲದೆ ಜಗಳವಾಡಿದಳು. ಶ್ರೀರಾಮಕೃಷ್ಣರ ಮನೆಯ ಹಿರಿಯರು ಮಧ್ಯ ಪ್ರವೇಶ ಮಾಡಿ ಜಗಳ ನಿಲ್ಲಿಸಬೇಕಾಯಿತು. ಇದರಿಂದ ಬ್ರಾಹ್ಮಣಿಗೆ ತೇಜೋವಧೆ ಆಯಿತು. ಅನಂತರ ತನ್ನ ತಪ್ಪು ಗೊತ್ತಾಗಿ ನಾಚಿಕೆಯಿಂದ ತಲೆ ತಗ್ಗಿಸಿದಳು. ಈ ಮನೆಯಲ್ಲಿ ಇನ್ನೂ ಹೆಚ್ಚಿಗೆ ಇರುವುದು ಸರಿಯಲ್ಲ ಮತ್ತು ಶ್ರೀರಾಮಕೃಷ್ಣರ ಮೇಲೆ ತನಗಿರುವ ಆಸಕ್ತಿಯನ್ನು ಹರಿದುಕೊಂಡು ದೂರ ಹೋಗಬೇಕು ಎನ್ನಿಸಿತು. ಸ್ವಲ್ಪ ದಿನಗಳಾದ ಮೇಲೆ ಬ್ರಾಹ್ಮಣಿ ತನ್ನ ಕೈಯಿಂದ ಕಟ್ಟಿದ ಹೂವಿನ ಹಾರವನ್ನು ಶ್ರೀರಾಮಕೃಷ್ಣರ ಕೊರಳಿಗೆ ಹಾಕಿ ಶ್ರೀಗಂಧವನ್ನು ಅವರ ದೇಹಕ್ಕೆ ಲೇಪಿಸಿ ಅವರು ಗೌರಾಂಗನ ಅವತಾರವೆಂದು ಪೂಜಿಸಿದಳು. ಶ್ರೀರಾಮಕೃಷ್ಣರ ಕ್ಷಮಾಪಣೆಯನ್ನು ಕೇಳಿ ಕಾಮಾರ ಪುಕರದಿಂದ ಮುಂದುವರಿದಳು. ಬ್ರಾಹ್ಮಣಿ ಶ್ರೀರಾಮಕೃಷ್ಣರೊಡನೆ 6 ವರ್ಷಗಳ ಕಾಲ ಇದ್ದಳು. ಯಾರ ನೇತೃತ್ವವೂ ಇಲ್ಲದೆ ಸ್ವತಂತ್ರವಾಗಿ ಏಕಾಂಗಿಯಾಗಿ ಸಾಧನೆಯ ಮಾರ್ಗದಲ್ಲಿ ಪಯಣ ಬೆಳೆಸುತ್ತಿದ್ದ ಶ್ರೀರಾಮಕೃಷ್ಣರಿಗೆ ಕೆಲವು ಕಾಲ ಮಾರ್ಗದರ್ಶಕಳಾದಳು. ಅವರ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡವರಲ್ಲಿ ಈಕೆ ಪ್ರಥಮ ವ್ಯಕ್ತಿ. ಅವರನ್ನು ಅವತಾರದ ಪೀಠದ ಮೇಲೆ ಕೂಡಿಸಿದವಳು ಈಕೆ. ಪಂಡಿತ ಪಾಮರರಿಗೆ ಶ್ರೀರಾಮಕೃಷ್ಣರ ಮೇಲೆ ಗೌರವ ಬರುವಂತೆ ಮಾಡಿದವಳು ಈಕೆಯೇ. ಅವರ ಸಾಧನಾ ನಾಟಕದಲ್ಲಿ ಒಂದು ಪ್ರಮುಖ ಪಾತ್ರವನ್ನು ವಹಿಸಿ ಅದನ್ನು ತೃಪ್ತಿಕರವಾಗಿ ಅಭಿನಯಿಸಿದಳು. ಇನ್ನು ಮೇಲೆ ಈಕೆ ಶ್ರೀರಾಮಕೃಷ್ಣರ ಜೀವನದಿಂದ ದೂರ ಸರಿದುದನ್ನು ನೋಡುತ್ತೇವೆ. ಶ್ರೀರಾಮಕೃಷ್ಣರು ಕಾಮಾರ ಪುಕುರದಲ್ಲಿದ್ದಾಗ ಪದೇ ಪದೇ ಹೃದಯನ ಊರಾದ ಸಿಹೋರಿಗೆ ಹೋಗುತ್ತಿದ್ದರು. ಹೃದಯ ಶ್ರೀರಾಮಕೃಷ್ಣರು ಬಂದಾಗಲೆಲ್ಲ ಅವರೊಡನೆ ಮಾತುಕತೆ ಆಡುವುದಕ್ಕೆ ಹಲವು ವೈಷ್ಣವ ಪಂಡಿತರನ್ನು ತನ್ನ ಮನೆಗೆ ಕರೆಸುತ್ತಿದ್ದ. ಹೃದಯನ ತಾಯಿ ಹೇಮಾಂಗಿನಿ ಶ್ರೀರಾಮಕೃಷ್ಣರನ್ನು ತನ್ನ ಇಷ್ಟ ದೇವರೆಂದು ತಿಳಿದು ಪೂಜಿಸುತ್ತಿದ್ದಳು. ಒಂದು ದಿನ ಅವಳು ಶ್ರೀರಾಮಕೃಷ್ಣರನ್ನು ತನಗೆ ಕಾಶಿಯಲ್ಲಿ ಮರಣ ಉಂಟಾಗಬೇಕೆಂಬ ವರವನ್ನು ಕೇಳಿಕೊಂಡಳು. ಭಾವಪರವಶರಾಗಿದ್ದಾಗ ಶ್ರೀರಾಮಕೃಷ್ಣರು ಅದನ್ನು ಆಕೆಗೆ ಅನುಗ್ರಹಿಸಿದರು. ಅದರಂತೆ ಆಕೆ ಅನಂತರ ಕಾಶಿಯಲ್ಲೇ ತನ್ನ ಪ್ರಾಣ ಬಿಟ್ಟಳು. ಶ್ರೀರಾಮಕೃಷ್ಣರು ಕಾಮಾರ ಪುಕುರದಲ್ಲಿ ಕೆಲವು ತಿಂಗಳು ಇದ್ದ ಮೇಲೆ ಅವರ ಆರೋಗ್ಯ ಉತ್ತಮಗೊಂಡಿತು. ಅನಂತರ ಅವರು ಹೃದಯನೊಂದಿಗೆ ದಕ್ಷಿಣೇಶ್ವರಕ್ಕೆ ಹಿಂತಿರುಗಿದರು. ಅಧ್ಯಾಯ 19 ಮುಗಿಯಿತು.